ಸಲಹೆಗಳು ಸಹಕಾರಗಳು ಬೇಕಾದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಮಾಡ್ತೀವಿ. ಯಾಕೆಂದರೆ ಈಗ ಕಮಿಟಿಲಿ ಇದ್ದಾಗ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಮುಂಬರುವ ಕಮಿಟಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಸಹಕಾರ ನೀಡ್ತೀವಿ ಸರ್. ಇಲ್ಲ, ನಾವೇನು ಅಂದರೆ ಈಗ 2 ವರ್ಷ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ 2 ವರ್ಷ ವಕೀಲ ಸಂಘದ ಕೆಲಸವನ್ನೇ ಮಾಡಿ ನಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡೋದಾಗಲಿ ಅಥವಾ ನಮ್ಮ ವಕೀಲ ವೃತ್ತಿಯನ್ನು ಮಾಡೋದಾಗಲಿ ತುಂಬ ಕಷ್ಟಕರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಾವೀಗ ನಿಂತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮತ್ತೆ ಹಿಂದೆನೇ ನಿಂತರೆ ಇವ್ರಿಗೆ ಒಂದು ಅಧಿಕಾರದ ಆಸೆ ಬಂತು ಅಂತ ನಮ್ಮಲ್ಲಿ ಮಾತಾಡುವಂಥ ಒಂದು ಪ್ರಸಂಗಗಳಿರ್ತವೆ. ಅದಕ್ಕೆ ಅದರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹೊಸಬರಿಗೆ ಒಂದು ಅವಕಾಶ ಕೊಡುವ, ಅವ್ರು ಗೆದ್ದು ಅವರು ಕೂಡ ಕೆಲಸ ಮಾಡಲಿ ಒಂದು ಮನೋಭಾವನೆಯಿಂದ ನಾವು ಈ ಸಾರಿ ನಾವು ಯಾರು 16 ಜನ ಯಾರು ಗೆದ್ದಿದ್ದು ನಾವು ಯಾರು ಕೂಡ ಒಬ್ಬರು ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಮೇಡಮ್. ಉಮೇಶ್ ಎಸ್ ಕಾರ್ಯದರ್ಶಿ, ಮೈಸೂರು ವಕೀಲರ ಸಂಘ ಮೈಸೂರು. ಇದರ ಜೊತೆಯಲ್ಲಿ ಏನು ಪತ್ರಿಕಾ ಮಾಧ್ಯಮದವರು ನಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸಹಕಾರವನ್ನು ನೀಡಿದ್ದೀರಾ. ಪತ್ರಿಕಾ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಯೂಟ್ಯೂಬ್ನವ್ರು ಇರ್ಬೋದು, ನೀವೆಲ್ಲರೂ ಸಹಕಾರ ನೀಡಿದ್ದೀರಿ. ಇನ್ನು ಮುಂದೆನೂ ಕೂಡ ಮೈಸೂರು ವಕೀಲರ ಸಂಘಕ್ಕೆ ಇದೇ ರೀತಿ ಸಹಕಾರ ನೀಡಿ ಮೈಸೂರು ವಕೀಲರ ಸಂಘದಲ್ಲಿ ಆಗುವಂಥ ಅಭಿವೃದ್ಧಿ ಕೆಲಸಗಳನ್ನ ಪ್ರಚಾರ ಮಾಡಿ ಒಂದು ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲರೂ ಮಾಡಿದ್ದೀರಿ. ಪತ್ರಿಕಾ ಮಾಧ್ಯಮದವ್ರಿಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಿರ್ಬೋದು, ಮೈಸೂರು ಕಾರ್ಪೊರೇಷನ್ಗಿರ್ಬೋದು, ಮೂಡ ಇರ್ಬೋದು, ಮತ್ತು PWD ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನ್ಯಾಯಾಂಗ ಇಲಾಖೆ ಇರ್ಬೋದು. ನ್ಯಾಯಾಂಗ ಇಲಾಖೆ ಏನು PDG ಮೇಡಮ್ ಇದ್ದಾರೆ, ಈಗ ಅವರು ಇರ್ಬೋದು. ಹಿಂದೆ ನಾವು ಗೆದ್ದಂಥ ಸಂದರ್ಭದಲ್ಲಿ ರಘುನಾಥ್ ಸಾಹೇಬ್ರು ಇದ್ದರು, ನಂತರ ಸಂಗ್ರೇಶಿ ಸಾಹೇಬರು ಬಂದರು, ಈಗ ಪ್ರಭಾವತಿ ಮೇಡಮ್ ಇದ್ದಾರೆ. ಇವರೆಲ್ಲರೂ ಕೂಡ ನಾವು ಮಾಡುವಂಥ ಒಂದೊಂದು ಕೆಲಸಗಳಿಗೂ ಕೂಡ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಅವ್ರಿಗೂ ಕೂಡ ನಾವು ಸಹಕಾರ ನೀಡಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಈ ನ್ಯಾಯಾಂಗ ಸಿಬ್ಬಂದಿಯವ್ರಿಗಿರ್ಬೋದು, ನಮ್ಮ ಮೈಸೂರು ವಕೀಲರ ಸಂಘದ ಸಿಬ್ಬಂದಿಯವರಾಗಿರ್ಬೋದು, ಅವರುಗಳು ಪ್ರತಿಯೊಬ್ಬರು ಕೂಡ ನಾವು ಈ ಒಂದು 2 ವರ್ಷಗಳು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಇವರೆಲ್ಲರೂ ಕಾರಣ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಕಮಿಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಸರ್, ಈಗ ರಾಜ್ಯದಲ್ಲಿ ವಕೀಲರ ಮೇಲೆ ನಡೆದಂಥ ಹಲ್ಲೆಗಳಲ್ಲಿ ಮೈಸೂರು ಅದನ್ನು ವಕೀಲರ ಪಾತ್ರ ಭಾಳ ದೊಡ್ಡದು ಹೋರಾಟದಲ್ಲಿ. ಅದ್ರ ಜೊತೆಗೆ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡೋದ್ರ ವಿಚಾರದಲ್ಲೂ ಕೂಡ ಮೈಸೂರು ವಕೀಲರ ಪಾತ್ರ ಭಾಳ ದೊಡ್ಡದು. ಆ ಸಂತೋಷ ನಿಮ್ಮನ್ನು ಯಾವ ರೀತಿ? ಸರ್, ಖಂಡಿತ. ಈಗೇನು ಮೊದಲನೇದಾಗಿ ಚಿಕ್ಕಮಗಳೂರಿನಲ್ಲಿ ವಕೀಲರ ಮೇಲೆ ಪೊಲೀಸರು ಮಾಡಿದಂಥ ಹಲ್ಲೆಗೆ ಸಂಬಂಧಿಸಿದಂತೆ ತಾವೆಲ್ಲರೂ ತುಂಬ ಪ್ರಚಾರ ಮಾಡಿದಿರಿ, ತಾವೆಲ್ಲ ನೋಡಿದಿರಿ. ರಾಮಸ್ವಾಮಿ ಸರ್ಕಲಲ್ಲಿ 1,000ಕ್ಕಿಂತ ಹೆಚ್ಚು ವಕೀಲರು ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆಗೆ ಇದಾಗಿ ಒಬ್ಬ ಒಳ್ಳೆಯ ತನಿಖಾಧಿಕಾರಿಯನ್ನು ನೇಮಿಸಿ ಅದು ತನಿಖೆ ನಡೀತಾ ಇದೆ. ಅದು ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ. ಕಲಬುರಗಿಯಲ್ಲಾದ ವಕೀಲರ ಕೊಲೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ನಾವು ಚಳುವಳಿಯನ್ನು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಿ ಅದನ್ನು ಮಾಡಿದ್ರು. ಅದರ ಜೊತೆಯಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಗೆ ಸಂಬಂಧಿಸಿದಂತೆ ಡಿಸೆಂಬರ್ 9ನೇ ತಾರೀಕು ನಾವು ಮೈಸೂರು ವಕೀಲರ ಸಂಘದಿಂದ ಅದರ ಜೊತೆಯಲ್ಲಿ ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲರನ್ನು ಒಳಗೊಂಡಂತೆ ಭೇಟಿ ಮಾಡಿ, ಇಲ್ಲ ನೀವು ಒಂದು ಈ ಅಜೆಂಡಾನ ಸೇರಿಸಲೇಬೇಕು ಈ ಅಧಿವೇಶನದಲ್ಲಿ ಅಂತೇಳಿ ಅದನ್ನು ಸೇರಿಸಿ ಮೈಸೂರು ವಕೀಲರ ಸಂಘ ಒತ್ತಡ ನೀಡಿದ ಕಾರಣ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಲಿಕ್ಕಾಯಿತು. ಅದರ 12ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಮೈಸೂರು ವಕೀಲರ ಸಂಘದ ಮುಂಭಾಗ ಗಾಂಧಿ ಪ್ರತಿಮೆ ಮುಂದೆ 4 ದಿನಗಳ ಕಾಲ ಸತ್ಯಾಗ್ರಹವನ್ನು ಮಾಡಿದು. ನಾವು ಒಂದು ಶಾಮಿಯಾನವನ್ನು ಹಾಕಿ ಅದರ ಫಲಿತಾಂಶವಾಗಿ 15ನೇ ತಾರೀಕು 2 ಅಧಿವೇಶನದಲ್ಲೂ ಕೂಡ ನಮ್ಮ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆ ಅನುಮೋದನೆ ಸಿಕ್ತು ಅನ್ನೋದು ಮೈಸೂರು ವಕೀಲರ ಸಂಘಕ್ಕೆ ಮೊದಲನೇ ಕ್ರೆಡಿಟ್ ಹೋಗುತ್ತೆ ಸರ್. ಎಲ್ಲರಿಗೂ ಧನ್ಯವಾದಗಳು. ಉಮೇಶ್ ಎಸ್ ಕಾರ್ಯದರ್ಶಿ.